ಇನ್ನು ಸಂಕ್ರಾಂತಿ ಹಬ್ಬದ ದಿನವೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಾಗಿದೆ ಬೆಳಗಾವಿಯ ಕಿತ್ತೂರು ಬಳಿ. ಅಂಬಡಗಟ್ಟಿ ಬಳಿ ಸಂಭವಿಸಿರುವಂತಹ ಘಟನೆ ಇದು. ನಾಯಿಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋದಕ್ಕೆ ಹೋಗಿ ಟ್ರಕ್ಗೆ ಡಿಕ್ಕಿ ಹೊಡೆಯುತ್ತೆ ಕಾರು. ಆ ಬಳಿಕ ಸರ್ವಿಸ್ ರೋಡ್ ದಾಟಿ ಮರಕ್ಕೆ ಡಿಕ್ಕಿ ಆಗುತ್ತೆ ಈ ಕಾರು. ದುರ್ಘಟನೆಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಬಟ್ ಅವರಿಗೆ ಬೆನ್ನು ಮೂಳೆ ಮುರಿದಿದೆ. ಕಿತ್ತೂರು ನಗರದಿಂದ 4 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿದೆ. ಅಪಘಾತದ ಸ್ಥಳ ನೋಡೋದಕ್ಕೆ ಜನ ಬರ್ತಾ ಇದ್ದಾರೆ ತುಂಬ. ಎಲ್ಲಿ ನಡೀತು ಇದು, ಎಲ್ಲಿ ಡಿಕ್ಕಿ ಹೊಡಿತು ಅಂತ ನೋಡಿ. ಡ್ರೈವರ್ ಪಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂತಿದ್ರು. ಹಿಂದೆ ಅವರ ತಮ್ಮ ಮತ್ತು ಗನ್ಮ್ಯಾನ್. ಅವ್ರಿಗೆ ಕಡಿಮೆ ಏಟಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ವಲ್ಪ ಜಾಸ್ತಿ ಏಟಾಗಿದೆ. ಜಿಲ್ಲೆಯ ಕಿತ್ತೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತೇನಂತಿದ್ರೆ ಬೆಳಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನಂತಿದ್ರೆ ಕಾರ್ ಅಪಘಾತ ಆಗಿರುವಂಥದ್ದು. ಸದ್ಯಕ್ಕೆ ನಾವು ಯಾವ ರೀತಿಯಾಗಿ ಏನಂತಿದ್ರೆ ಅಪಘಾತ ಆಗಿತ್ತು ಅನ್ನೋಂಥದ್ದು ಸ್ಪಷ್ಟವಾಗಿ ತೋರಿಸ್ತೀವಿ. ಈ ಕಡೆ ನೋಡ್ತಾ ಇರ್ಬೋದು, ಇದು ಬೆಂಗಳೂರಿಂದ ಬೆಳಗಾವಿಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿಯಿಂದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗ್ಗೆ ಏನಂತಿದ್ರೆ ಪ್ರಯಾಣ ಮಾಡ್ತಿರ್ತಾರೆ. ಆ ಪ್ರಯಾಣ ಮಾಡುವಾಗ ಕಿತ್ತೂರು ದಾಟಿ 4 ಕಿಲೋಮೀಟರ್ ದೂರದಲ್ಲಿ ಬಂದಾಗ ಏನಂತಿದ್ರೆ ಆ ಚಾಲಕನಿಗೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಪ್ರಯಾಣ ಮಾಡ್ತಾ ಇದ್ರು, ಅವರ ಚಾಲಕ ಏನಿದ್ದ ಆ ಚಾಲಕನಿಗೆ ಏನಂತಿದ್ರೆ ನಾಯಿ ಅಡ್ಡು ಬರೋದ್ರಿಂದ ಆತ ನಿಯಂತ್ರಣ ತಪ್ಪಿ ಏನಂತಿದ್ರೆ ಸದ್ಯಕ್ಕೆ ಈ ಒಂದು ಏನು ತೋರಿಸ್ತಾ ಇದ್ದೀವಿ ಈ ಮಾರ್ಗ, ಇಲ್ಲೇ ಸರ್ವಿಸ್ ರೋಡಿಗೆ ಏನಂತಿದ್ರೆ ಅವ್ರ ಕಾರು ಹೋಗುತ್ತೆ. ಕಾರು ಹೋಗಿ ಅಲ್ಲಿಂದ ಮುಂದೆ ಏನಂತಿದ್ರೆ ಒಂದು ಸಣ್ಣ ಏನಂತಿದ್ರೆ ಮರ ಇದೆ. ಆ ಮರಕ್ಕೆ ಏನಂತಿದ್ರೆ ಈ ಕಡೆ ನೀವು ನೋಡ್ತಾ ಇರ್ಬೋದು, ಆ ಮರಕ್ಕೆ ಹೋಗಿ ಏನಂತಿದ್ರೆ ಡಿಕ್ಕಿ ಆಗಿರುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಏನು ಚಾಲಕನಿಗೇನು ನಡು ಬಂದಂಥ ನಾಯಿಯನ್ನು ತಪ್ಪಿಸ್ಲಿಕ್ಕೆ ಹೋದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಚಾಲಕನಿಗೆ ಏನಂತಿದ್ರೆ ನಿಯಂತ್ರಣ ತಪ್ಪಿ ಇಲ್ಲಿ ಏನಂತಿದ್ರೆ ಸದ್ಯಕ್ಕೆ ಇಲ್ಲಿ ಈ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿರುವಂಥದ್ದು. ಈ ಕಡೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಮರಕ್ಕೆ ಏನಂತಿದ್ರೆ ಆ ಒಂದು ಕಾರು ಡಿಕ್ಕಿ ಆಗಿದೆ. ಆ ಕಾರು ಏನಂತಿದ್ರೆ ಸಂಪೂರ್ಣವಾಗಿ ಮುಂದೆ ನುಜ್ಜುಗುಜ್ಜಾಗಿರುವಂಥದ್ದು. ಇದರ ಜೊತೆಗೆ ಕಾರಿನಲ್ಲಿರುವಂಥ ಎಂಜಿನ್ ಆಯಿಲ್ ಕೂಡ ಏನಂತೇಳಿ ಕಾಣ್ತಾ ಇದೆ. ಎಂಜಿನ್ ಕೂಡ ಏನಂತಿದ್ರೆ ಅಲ್ಲಿ ಡ್ಯಾಮೇಜ್ ಆಗಿರುವಂಥ ಸಾಧ್ಯತೆ ಇದೆ. ಆಮೇಲೆ ಕಾರ್ನಲ್ಲಿರುವಂಥ ಕೆಲವೊಂದು ಪಾರ್ಟ್ಸ್ಗಳು ಇಲ್ಲೇನಂತಿದ್ರೆ ಬಿದ್ದಿರುವಂಥ ದೃಶ್ಯಗಳು ಏನಂತಿದ್ರೆ ಕಂಡು ಬರ್ತಾ ಇದ್ದಾವೆ. ನಿಜವಾಗ್ಲೂ ಏನಂತಿದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂತಿದ್ರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಏನಂತಿದ್ರೆ ಇಲ್ಲಿರುವಂಥ ಜನ ಕೂಡ ಏನಂತಿದ್ರೆ ಇದ್ದಾರೆ, ಅವರು ನೋಡ್ಲಿಕ್ಕೆ ಬಂದಿದ್ದಾರೆ ಯಾವ ರೀತಿಯಾಗಿ ಏನಂತಿದ್ರೆ ಅಪಘಾತ ಆಗಿದೆ ಅನ್ನೋಂಥದ್ದು. ಸದ್ಯಕ್ಕೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯರು ಇದ್ದಾರೆ, ಏನು ಹೇಳ್ತಾರೆ ನೋಡೋಣ. ಏನಾಗಿದೆ ಅಂತ ಏನು ಮಾಹಿತಿ ಗೊತ್ತಾಗ್ತೇನ್ರಿ ನಿಮಗೆ? ಹಾಂ ಸರ್, ಬೆಳಿಗ್ಗೆ ಬೆಂಗಳೂರಿಂದ 6 ಗಂಟೆಗೆ ಬರತ್ತಿದ್ರಂತ್ರಿ ಅವರು. ಇಲ್ಲೇ ಕಿತ್ತೂರು ಸಮೀಪ ರೀ ಇದು. ಒಂದು ಕಾರ್ ನಾಯಿ ಅಡ್ಡ ಬಂದ ತಕ್ಷಣ ಅವರು ಕಂಟ್ರೋಲ್ ತಪ್ಪಿ ಹೋಗಿ ಈಗ ಮರಕ್ಕೆ ಹೋಗಿ ಗುದ್ದಾರಿ. ಈಗ ಹಾಸ್ಪಿಟ್ಲ್ ಏನೋ ಕರ್ಕೊಂಡೋಗ್ಯಾರಂತ್ರಿ. ನಮಗೂ ಅಷ್ಟು ಇನ್ಫಾರ್ಮೇಷನ್ ಇಷ್ಟ ಬಂದಿರೋದು, ನಮಗೂ ಅಷ್ಟು ಗೊತ್ತಿಲ್ಲ. ಏನಾಗಿದ್ರಿ ಸ್ಪಾಟ್ನಾಗ, ಏನು ನೋಡಿದ್ರಿ ನೀವು ಇಲ್ಲಿಗಂತ? ಗಾಡಿ ಬರೋಷ್ಟರಲ್ಲಿ ತೆಗೆದಿದ್ರಿ, ಏನು ಇದ್ದಿದ್ದಿಲ್ಲ. ಇಷ್ಟು ವಿಷಯ ತಿಳಿದ ಕೂಡಲೇ ಬಂದು ನೋಡೋ ಅಷ್ಟರಲ್ಲಿ ಗಾಡಿ ಏನಿಲ್ಲ ರೀ. ಅವ್ರು ಹಿಂಗೆ ನಾಯಿ ಅಡ್ಡಾಗಿ ಬಿದ್ದು ಕಾರ್ ಕೆಳಗಡೆ ಹೋಗೈತೆ ಅನ್ನೋದು ಅಷ್ಟು ಮಾಹಿತಿ ಐತ್ರಿ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಯಾರ ಅನ್ನೋದು ಗೊತ್ತೈತ್ರಿ. ಸದ್ಯಕ್ಕೆ ಏನಂತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಕಾರ್ ಅಪಘಾತ ಆಗಿತ್ತು, ಅಲ್ಲಿಗೆ ಜನ ಬರ್ತಾ ಇದ್ದಾರೆ, ನಾವು ನೋಡ್ಲಿಕ್ಕೆ ಬಂದಿದ್ದು ಅನ್ನೋಂಥದ್ದು. ಏನು ನಿಮಗೇನಾದ್ರು ಮಾಹಿತಿ ಬಂತೇನ್ರಿ, ಏನು ಹೆಂಗಾಗೈತೆ ಅಂತೇಳಿ? ಬೆಳಗಿನ ಜಾವ ಬೆಳಗೂರಿಂದ ಬರೋದು ಮುಂದೆ ಆಗೈತಿ ರೀ. ನಾಯಿ ಅಡ್ಡ ಬಂದಿದ್ದಕ್ಕಾಗಿ ಅದನ್ನ ನಾಯಿ ಜೀವ ಬದುಕಿಸ್ಕಾಕಿ ಅದನ್ನು ಅವ್ರು ಸೈಡ್ ತೊಗೊಳಕ್ಕೆ ಹೋಗಿ ಒಂದು ಮರಕ್ಕಾಯಿ ಹೊಡೆದಕ್ಕಾರ ತಳಗೆ ಇಳ್ದತ್ರ ಗಾಡಿ ಅದ. ಅವ್ರನ್ನ ಬೆಳಗಾವಿ ಇದಕ್ಕೆ ಶೂಲಿಗೇನೋ ದವಾಖಾನಿಗೆ ಓದ್ತಾರೆ ಸುದ್ದಿ. ಸದ್ಯಕ್ಕೆ ಏನಂತಿದ್ರೆ ಜನ ಕೂಡ ಸಾಕಷ್ಟು ಇಲ್ಲಿ ಅಂತಿದ್ರೆ ಬಂದು ನೋಡ್ತಾ ಇದ್ದಾರೆ. ಯಾಕಂತಿದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಿಲ್ಲೆಯಲ್ಲಿ ಅವರು ಏನಂತಿದ್ರೆ ಒಂದು ಅಪಘಾತ ಆಗಿರುವಂಥದ್ದು. ನಿಜವಾಗ್ಲೂ ಏನಂತಿದ್ರೆ ಇಲ್ಲಿ ಏನಂತಿದ್ರೆ ಅದೃಷ್ಟವಶಾತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂತಿದ್ರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾಕಂದರೆ ಎಷ್ಟು ದೊಡ್ಡದಾಗಿ ಏನಂತಿದ್ರೆ ಭೀಕರ ಅಪಘಾತ ಸಂಭವಿಸಿದೆ ಅಂತಿದ್ರೆ ನಿಜವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೃಷ್ಟ ಏನಂತಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ನಾರಾಯಣ್ ಜೊತೆ ಜಾವೀದ್ ಅದೂನಿ, ಪಬ್ಲಿಕ್ ಟಿವಿ, ಬೆಳಗಾವಿ.